ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಕೆ ಎನ್ ಎಜುಕೇಷನಲ್ ಅಕಾಡೆಮಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಟೆಂತ್ ಸ್ಟ್ಯಾಂಡರ್ಡ್ ಸ್ಟೇಟ್ ಬೋರ್ಡ್ ಸ್ಪೆಷಲ್ ಕೋಚಿಂಗ್ ಕ್ಲಾಸ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಯಾರೆಲ್ಲ 10ನೇ ತರಗತಿಯ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೋ ಹಾಗೆಯೇ ಬೋತ್ ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ನಾವು ಅವ್ರಿಗೆ ಬೋರ್ಡ್ ಎಕ್ಸಾಮ್ ಈಸಿ ಆಗಲಿ, ಹಾಗೆಯೇ ಅವರು ಈ ಟರ್ಮ್ ಯಾರೆಲ್ಲ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾರೋ 10ನೇ ತರಗತಿಲಿ ಅವರೆಲ್ಲ ಉನ್ನತ ಅಂಕಗಳನ್ನ ತೆಗೀಲಿ, ಉನ್ನತ ಮಾರ್ಕ್ಸ್ನ ತೆಗೀಲಿ ಅಂತ ನಾವು ಫ್ರೀ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ನ ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಹಾಗೆಯೇ ಟಾಪಿಕ್ ವೈಸ್ ಕ್ವಶನ್ಸ್ ಡಿಸ್ಕಷನ್ ಆಗಿರ್ಬೋದು, ಕ್ವಶನ್ ಪೇಪರ್ ಡಿಸ್ಕಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾನು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಟಾಪಿಕ್ ಇಂಡಿಯನ್ ಸಾಯಿಲ್ ಕಂಪ್ಲೀಟ್ ಚಾಪ್ಟರ್ನ ನಾನು ಮಾಡಿಕೊಡ್ತೀನಿ. ಓಕೆನಾ? ಇದನ್ನು ನೀವು ಕಾನ್ಸಂಟ್ರೇಟ್ ಇಟ್ಟು ಕೇಳಿ. ಹಾಗೆಯೇ ಈ ಚಾಪ್ಟ್ರಿಂದ, ಇಂಡಿಯನ್ ಸಾಯಿಲ್ ಚಾಪ್ಟ್ರಿಂದ ನೋಡಪ್ಪ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ಥರ ಓದಿದ್ರೆ ಮಾತ್ರ ನೀವು ಬೋರ್ಡ್ ಎಕ್ಸಾಮಲ್ಲಿ ಉನ್ನತ ಮಾರ್ಕ್ಸ್ ತೆಗೆಯುವುದಕ್ಕೆ ಆಗುತ್ತೆ. ಓಕೆನಾ? ಈ ಚಾಪ್ಟ್ರಿಂದ 4 ಮಾರ್ಕ್ಸು ಒಂದು ಕ್ವಶನ್ 100% ಬಂದೇ ಬರುತ್ತೆ. ಅದು ಯಾವ ಕ್ವಶನ್ ಬರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕ್ವಶನ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಆರಾಮಾಗಿ ಈ ಚಾಪ್ಟ್ರಲ್ಲಿ 4 ಔಟ್ ಆಫ್ 4 ತಗೋಬೋದು. ಓಕೆನಾ? ಬನ್ನಿ ಇವಾಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸು. ಫಸ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅಂದರೆ ಇಂಡಿಯನ್ ಸಾಯಿಲ್ ಚಾಪ್ಟ್ರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟು, ಹಾಗೆಯೇ ಟಾಪಿಕ್ನ ನಾವು ಫಸ್ಟ್ ಕವರ್ ಮಾಡಬೇಕು. ಇಂಪಾರ್ಟೆಂಟ್ ಸೆಕೆಂಡು. ಫಸ್ಟು ನಾವು ಟೆಕ್ಸ್ಟ್ ಬುಕ್ಸಲ್ಲಿ ಇರುವಂತಹ ಟಾಪಿಕ್ಸ್ನ ಕವರ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಡೆಫಿನೆಟಾಗಿ ಹೇಳ್ತೀನಿ. ಪ್ರತಿ ಚಾಪ್ಟ್ರಲ್ಲೂ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬೋರ್ಡ್ ಎಕ್ಸಾಮ್ಗೆ ಬರ್ಬೋದು ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಾವು ಚಾಪ್ಟರ್ ಬೈ ಚಾಪ್ಟರ್ನ ಕಂಪ್ಲೀಟಾಗಿ ಮುಗಿಸ್ಕೊಳ್ಳೋಣ. ಓಕೆನಾ? ಬನ್ನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಇಂಡಿಯನ್ ಸಾಯಿಲ್ಸಲ್ಲಿ ಓದಬೇಕಾಗಿರೋ ಅಂಶಗಳು ಯಾವುವು ಅಂತ ನೋಡೋಣ. ನೋಡಿ, ಟೈಪ್ಸ್ ಆಫ್ ಸಾಯಿಲ್ಸ್ ಇನ್ ಇಂಡಿಯಾದಲ್ಲಿ ಯಾವೆಲ್ಲ ಸಾಯಿಲ್ಸ್ ಇದೆ ಅಂತ ನೋಡೋಣ. ನಾವು ಡಿಫ್ರೆಂಟ್ ಟೈಪ್ಸ್ ಇದೆ, ಅದನ್ನು ಕಂಪ್ಲೀಟಾಗಿ ನೋಡೋಣ. ನಾವು ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಸಾಯಿಲ್ ಇನ್ ಇಂಡಿಯಾ. ಯಾವ ಸಾಯಿಲು ಯಾವ ಸ್ಟೇಟಲ್ಲಿದೆ ಅರ್ಥ ಆಯ್ತಾ? ಇವಾಗ ಕರ್ನಾಟಕದಲ್ಲಿ ಯಾವ ಸಾಯಿಲ್ ಇದೆ, ನೆಕ್ಸ್ಟ್ ಬೀದರಲ್ಲಿ ಯಾವ ಸಾಯಿಲ್ ಇದೆ, ಕರ್ನಾಟಕದಲ್ಲಿ ಬೀದರ್ ಬರೋದು. ಓಕೆನಾ? ನೆಕ್ಸ್ಟು ಉತ್ತರ ಪ್ರದೇಶ, ಲಡಾಖು, ಜಾರ್ಖಂಡು, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತೆಲಂಗಾಣ, ಈ ಥರ ಸ್ಟೇಟ್ಸಲ್ಲಿ ಯಾವ್ಯಾವ ಸಾಯಿಲ್ಸ್ ಇದೆ ಅಂತ ನೋಡೋಣ. ಅದೇ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ನೋಡಿ, ಸಾಯಿಲ್ ಎರೋಷನ್ ಅಂದರೆ ಏನು, ಕಾಸಸ್ ಅಂದರೆ ಏನು, ಎಫೆಕ್ಟ್ಸ್ ಅಂದರೆ ಏನು, ಸಾಯಿಲ್ ಎರೋಷನ್ನಿಂದ ಏನೆಲ್ಲ ಎಫೆಕ್ಟ್ಸ್ ಆಗ್ತಾ ಇದೆ, ಏನೆಲ್ಲ ಕಾಸಸ್ ಆಗ್ತಾ ಇದೆ, ಸಾಯಿಲ್ ಎರೋಷನ್ ಅಂದರೆ ಏನು ಅಂತ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಹಾಗೆಯೇ ಸಾಯಿಲ್ ಕನ್ಸರ್ವೇಷನ್ ಅಂದರೆ ಏನು, ಸಾಯಿಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು. ನೋಡಿ, ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಇದರಲ್ಲಿ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟು ಇವೆ 3. ಸಾಯಿಲ್ ಎರೋಷನ್ ಅಂದರೆ ಏನು, ಕಾಸಸ್ ಆಫ್ ಸಾಯಿಲ್ ಎರೋಷನ್ ಅಂದರೆ ಏನು, ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್ ಅಂದರೆ ಏನು. ಇವೇ ಬೋರ್ಡ್ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸು. ಎಷ್ಟು ಮಾರ್ಕ್ಸ್ಗೆ? 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೀವು ಇದೇ ರೀತಿಯಲ್ಲಿ ಓದಿದ್ರೆ ಮಾತ್ರ ನೀವು ಉನ್ನತ ಅಂಕನ ತೆಗಿತೀರ. ನೀವು ಸುಮ್ಮನೆ ಇಡೀ ಟೆಕ್ಸ್ಟ್ ಬುಕ್ಸ್ನೆಲ್ಲ ಕುತ್ಕೊಂಡು ಓದಿದ್ರೆ ಪ್ರಯೋಜನ ಇಲ್ಲ. ಟೆಕ್ಸ್ಟ್ ಬುಕ್ಸ್ ಓದೋದು ಏನಕ್ಕೆ? ನಿಮ್ಮ ನಾಲೆಜ್ ಬಿಲ್ಡ್ ಆಗಬೇಕು, ಪ್ರತಿಯೊಂದೂ ತಿಳ್ಕೋಬೇಕು ಅಂತ. ಓಕೆನಾ? ಟೆಕ್ಸ್ಟ್ ಬುಕ್ಸ್ ಓದೋದು ಬೇಡ ಅಂತ ಅಲ್ಲ, 1 or 2 ಟೆಕ್ಸ್ಟ್ ಬುಕ್ ಓದಬೇಕು. ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಆಗ ಮಾತ್ರ ನಿಮಗೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ಓಕೆನಾ? ಬನ್ನಿ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸಾಯಿಲ್, ಮಣ್ಣು. ಏನು ಸಾಯಿಲ್ ಅಂದರೆ ಅಂತ ತಿಳ್ಕೊಳ್ಳೋಣ. ಪಾಯಿಂಟ್ಸ್ ವೈಸಲ್ಲಿ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಸಾಯಿಲ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್. ಏನಿದು ಸಾಯಿಲ್ ಅಂದರೆ ಒಂದು ನ್ಯಾಚುರಲ್ ರಿಸೋರ್ಸ್. ಪ್ರಕೃತಿಯಿಂದನೇ ಅದು ಉದ್ಭವ ಆಗೋದು, ಪ್ರಕೃತಿಯಿಂದನೇ ಉಟ್ಕೊಳ್ಳೋದು. ಓಕೆನಾ? ಅದು ನ್ಯಾಚುರಲ್ ರಿಸೋರ್ಸ್. ಓಕೆನಾ? ಇಂಡಿಯಾ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್. ಇಂಡಿಯಾದಲ್ಲಿ ಎಷ್ಟೋ ಥರ ಸಾಯಿಲ್ಸ್ ಇವೆ. ಬ್ಲ್ಯಾಕ್ ಸಾಯಿಲು, ಲ್ಯಾಟ್ರೇಟ್ ಸಾಯಿಲು, ಅಲುವಿಯಲ್ ಸಾಯಿಲು, ಕ್ಲೇ ಸಾಯಿಲು, ಈ ಥರ ಎಷ್ಟೊಂದು ಥರ ಸಾಯಿಲ್ಸ್ ಇದೆ. ಓಕೆನಾ? ನೆಕ್ಸ್ಟ್ ನೋಡಿ, ಸಾಯಿಲ್ ಈಸ್ ಫಾರ್ಮ್ಡ್ ಬೈ ದ ವೆದರಿಂಗ್. ಇದು ಇಂಪಾರ್ಟೆಂಟು. ಯಾವ್ದ್ರ ಮುಖಾಂತರ ಫಾರ್ಮ್ ಆಗುತ್ತೆ? ವೆದರಿಂಗ್, ಶೀತಲೀಕರಣ, ವೆದರಿಂಗ್, ಬ್ರೇಕಿಂಗ್ ಡೌನ್ ಆಫ್ ರಾಕ್ಸ್ ಡ್ಯೂ ಟು ಡಿಫ್ರೆಂಟ್ ಕ್ಲೈಮೇಟ್ ಕಂಡೀಷನ್. ಒಂದೊಂದು ಕ್ಲೈಮೇಟ್ ಕಂಡೀಷನಲ್ಲಿ ಏನಾಗುತ್ತೆ, ಬೆಟ್ಟ ಗುಡ್ಡಗಳೆಲ್ಲ ಏನಕ್ಕೆ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸಾಯಿಲ್ಲು ಈಸ್ ಫಾರ್ಮ್ಡ್ ಬೈ ಏನು ಮುಖಾಂತರ ಫಾರ್ಮ್ ಆಗುತ್ತೆ? ವೆದರಿಂಗ್ ಮುಖಾಂತರ ಫಾರ್ಮ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಸಮ್ ಸಾಯಿಲ್ಸ್ ಆರ್ ಕ್ಯಾರಿಡ್ ಆ್ಯಂಡ್ ಡೆಪಾಸಿಟೆಡ್ ಬೈ ದ ನ್ಯಾಚುರಲ್ ಏಜೆಂಟ್ಸ್ ಲೈಕ್ ರಿವರ್ಸ್ ಆ್ಯಂಡ್ ವಿಂಡ್. ಓಕೆ,
ನೋಡಿ ಮಣ್ಣು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ಡೆಪಾಸಿಟ್ ಆಗುತ್ತೆ, ರಿವರಲ್ಲಿ ಡೆಪಾಸಿಟ್ ಆಗ್ಬೋದು, ವಿಂಡ್ ಮುಖಾಂತರ ಹೋಗ್ಬೋದು. ಓಕೆನಾ, ನೀರೆಲ್ಲ ಹರ್ಕೊಂಡು ನೀರು ಹರಿತಾ ಇರುತ್ತಲ್ಲ ನೀರು, ಅದೆಲ್ಲ ಏನಾಗುತ್ತೆ ಮಣ್ಣನ್ನು ಕೂಡ ಎಳ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ, ಅದೇ ಹೇಳ್ತಾ ಇರೋದವರು. ಸಮ್ ಸಾಯಿಲ್ಸ್ ಆರ್ ಕ್ಯಾರಿಡ್ ಆ್ಯಂಡ್ ಡಿಪಾಸಿಟೆಡ್ ಬೈ ದ ನ್ಯಾಚುರಲ್ ಏಜೆಂಟ್ಸ್ ಲೈಕ್ ವಿಂಡ್ಸ್ ಆ್ಯಂಡ್ ರಿವರ್ಸ್ ಆ್ಯಂಡ್ ವಿಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಸಾಯಿಲ್ ಆಲ್ಸೋ ಕಂಟೇನ್ಸ್ ಡಿಕೇಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಕಾಲ್ಡ್ ಆರ್ಗ್ಯಾನಿಕ್ ಮ್ಯಾಟರ್. ಏನು ಅಂತ ಹೇಳಿದ್ರೆ ಇದು ಫಾರ್ ಎಕ್ಸಾಂಪಲ್ಲು ಡಿಕೇಡ್ ಅಂದರೆ ಸತ್ತೋಗಿರುತ್ತದಲ್ಲ ಏನಾರ ಪ್ರಾಣಿ, ಅದು ಮಣ್ಣಲ್ಲೇ ಊತೋಗುತ್ತೆ. ಅದರಿಂದ ಏನಾಗುತ್ತೆ ನ್ಯಾಚುರಲ್ ರಿಸೋರ್ಸ್, ಅದರಿಂದ ಒಂದು ರಿಸೋರ್ಸ್ ಸಿಗುತ್ತೆ ನಮಗೆ. ಓಕೆನಾ, ಬನ್ನಿ ಇವಾಗ ನಾವೇನು ನೋಡೋಣ. ದ 6 ಮೇನ್ ಟೈಪ್ಸ್ ಆಫ್ ಸಾಯಿಲ್ ಇನ್ ಇಂಡಿಯಾ. ಯಾವೆಲ್ಲ ಟೈಪ್ಸ್ ಆಫ್ ಸಾಯಿಲ್ ಇದೆ ಇಂಡಿಯಾದಲ್ಲಿ ಅಂತ ಫಸ್ಟು ನಾವು ತಿಳ್ಕೋಬೇಕು. ಇದೆಲ್ಲ ಇಂಪಾರ್ಟೆಂಟು ನೋಡಿ, ಇಷ್ಟು ಸಾಯಿಲ್ಸು ಇಂಪಾರ್ಟೆಂಟ್ ಕೂಡ. ಓಕೆನಾ, ನೋಡಿ ಫಸ್ಟು ಯಾವ ಸಾಯಿಲು, ಅಲುವಿಯಲ್ ಸಾಯಿಲ್. ಏನು ಅಲುವಿಯಲ್ ಸಾಯಿಲು, ಯಾವ ಕ್ರಾಪ್ಸ್ನ ಬೆಳಿಬೋದು, ಯಾವ ಸೀಸನಲ್ಲಿ ಅಲುವಿಯಲ್ ಸಾಯಿಲ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ನಾವು ನೋಡೋಣ. ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಸಾಯಿಲು, ಅದೇ ಥರ ರೆಡ್ ಸಾಯಿಲು, ಲ್ಯಾಟ್ರೈಟ್ ಸಾಯಿಲು, ಡೆಸರ್ಟ್ ಸಾಯಿಲು, ಮೌಂಟೇನ್ ಫಾರೆಸ್ಟ್ ಸಾಯಿಲು, ಇಷ್ಟು ಸಾಯಿಲ್ಸ್ನ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡೋಣ ಬನ್ನಿ. ನೋಡಿ, ಕನ್ನಡದಲ್ಲಿ ಮಣ್ಣು, ನಾನು ಮಾಡ್ತಾ ಇರೋ ಪಾಠ ಕನ್ನಡ ಮೀಡಿಯಮ್ ಅವ್ರಿಗೂ ಎಲ್ಪ್ ಆಗಬೇಕು, ಅದೇ ರೀತಿಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿರೋ ಮಕ್ಳಿಗೂ ಎಲ್ಪ್ ಆಗಬೇಕು. ಓಕೆನಾ, ಕನ್ನಡದಲ್ಲಿ ನೋಡಿ, ಮಣ್ಣು ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ, ಅದೇ ನ್ಯಾಚುರಲ್ ರಿಸೋರ್ಸ್. ಓಕೆನಾ, ಭಾರತದಲ್ಲಿ ವಿಧದ ಮಣ್ಣುಗಳು ಕಂಡು ಬರುತ್ತದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಆರ್ ದೇರ್ ಇನ್ ಇಂಡಿಯಾ. ಅದೇ ಹೇಳಿದ್ನಲ್ಲ ನಾನು ಇವಾಗ, ಅಲುವಿಯಲ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಇದೆ. ಓಕೆನಾ, ವಿಭಿನ್ನ ಹವಾಮಾನದಲ್ಲಿ ಅಂತ ಹೇಳಿದ್ರೆ ಕ್ಲೈಮೇಟ್, ವೆದರಿಂಗ್. ಹವಾಮಾನದಲ್ಲಿ ಬಂಡೆಗಳು ಒಡೆದು ಮಣ್ಣು ರೂಪುಗೊಳ್ಳುತ್ತದೆ. ಓಕೆನಾ, ಅರ್ಥ ಆಗಿರ್ಬೇಕು ನಿಮಗೆ. ಕೆಲವು ಮಣ್ಣುಗಳನ್ನು ನದಿಗಳು, ಗಾಳಿ ಮುಂತಾದ ನೈಸರ್ಗಿಕ ಶಕ್ತಿಗಳು ತಂದು ಸಂಗ್ರಹಿಸುತ್ತದೆ. ಯಾವ್ದ್ರ ಮುಖಾಂತರ? ಗಾಳಿ ಹಾಗೆ ನದಿಗಳು. ಓಕೆನಾ, ನೆಕ್ಸ್ಟ್ ನೋಡಿ, ಮಣ್ಣಿನಲ್ಲಿ ಕೊಳೆತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಾದ ಸಾವಯವ ಪದಾರ್ಥಗಳು ಇರುತ್ತವೆ. ಯಾವೆಲ್ಲ? ಪ್ರಾಣಿಗಳಾಗಿರ್ಬೋದು, ಡೆಡ್ ಆ್ಯಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಓಕೆನಾ, ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ನೋಡಿ, ಭಾರತದ ಪ್ರಮುಖ 6 ವಿಧದ ಮಣ್ಣುಗಳಿವೆ. ಯಾವೆಲ್ಲ 6 ಮಣ್ಣುಗಳು ಅಂತ ನೋಡೋಣ. ನೋಡಿ, ಮೆಕ್ಕಲು ಅಂದರೆ ಅಲುವಿಯಲ್. ನಾವು ನೋಡ್ರಿ, ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗಿಂದನೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ರೆಡಿ ಆಗಬೇಕು. ಯಾವ ಥರ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಕನ್ನಡದಲ್ಲೂ ಮಾಡ್ತಾಯಿದ್ದೀನಿ, ಇಂಗ್ಲೀಷಲ್ಲೂ ಮಾಡ್ತಾಯಿದ್ದೀನಿ. ಮೆಕ್ಕಲು ಅಂದರೆ ಏನು ಅಂತ ಇಂಗ್ಲೀಷಲ್ಲಿ ನೋಡ್ಕೋಬೇಕು, ಇಂಗ್ಲೀಷಲ್ಲಿರೋರು ಕನ್ನಡದಲ್ಲೂ ನೋಡ್ಕೋಬೇಕು. ಇದು ಇಂಪಾರ್ಟೆಂಟ್. ನೀವು ಬರೀ 10th ಎಕ್ಸಾಮ್ ಮಾತ್ರ ಬರೀತಾ ಇಲ್ಲ, ಇದು ಕಾಂಪಿಟೇಟಿವ್ ಫೀಲ್ಡ್ ಇರೋದ್ರಿಂದ ಪ್ರತಿಯೊಂದನ್ನು ನೀವು ತಿಳ್ಕೋಬೇಕು. ಓಕೆನಾ, ಬನ್ನಿ. ನೆಕ್ಸ್ಟ್ ನೋಡಿ, ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮರುಭೂಮಿ ಮಣ್ಣು ಅಂದರೆ ಡೆಸರ್ಟ್. ಓಕೆನಾ, ಪರ್ವತ, ಮೌಂಟೇನ್, ಅರಣ್ಯ ಮಣ್ಣು, ಇವೆಲ್ಲ ಕನ್ನಡದಲ್ಲಿವೆ. ಓಕೆನಾ, ಇಷ್ಟು ಇಂಪಾರ್ಟೆಂಟು. ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಹಾಗೇನೆ ಇವಾಗ ನಾವು ಫಸ್ಟ್ ಯಾವ್ದು ನೋಡ್ತಾ ಇದ್ದೀವಿ? ಅಲುವಿಯಲ್ ಸಾಯಿಲ್, ಮೆಕ್ಕಲು ಅಲುವಿಯಲ್ ಮಣ್ಣು. ಈ ಸಾಯಿಲ್ ಬಗ್ಗೆ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡೋಣ. ಓಕೆನಾ, ನೋಡಿ, ಅಲುವಿಯಲ್ ಸಾಯಿಲ್ ಈಸ್ ಫೌಂಡ್ ಇನ್ ಲೋ ಲೈಯಿಂಗ್ ಏರಿಯಾ. ಎಲ್ಲಿ ನಾವು ಅಲುವಿಯಲ್ ಸಾಯಿಲ್ನ ನೋಡ್ತೀವಿ? ಲೋ ಲೈಯಿಂಗ್ ಏರಿಯಾ. ಎಲ್ಲಿ ನೋಡ್ತೀವಿ? ಲೋ ಲೈಯಿಂಗ್ ಏರಿಯಾದಲ್ಲಿ ನಾವು ನೋಡ್ತೀವಿ. ಓಕೆನಾ, ಇಟ್ ಈಸ್ ದ ಮೋಸ್ಟ್ ವೈಡ್ಲಿ ಸ್ಪ್ರೆಡ್ ಸಾಯಿಲ್ ಇನ್ ಇಂಡಿಯಾ. ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಕಡೆ ಅಲುವಿಯಲ್ ಸಾಯಿಲ್ ಇದೆ. ಓಕೆನಾ, ನೆಕ್ಸ್ಟ್ ನೋಡಿ, ಫೌಂಡ್ ಇನ್ ಯಾವ್ಯಾವ ಪ್ಲೇಸಲ್ಲಿ ಜಾಸ್ತಿ ಇದೆ ಅಂತ ನೋಡೋದಾದರೆ ನಾವು ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಒಡಿಶಾ, ಪಂಜಾಬ್, ಹರಿಯಾಣ ಆ್ಯಂಡ್ ಅಸ್ಸಾಂ. ಓಕೆನಾ, ಬ್ರಹ್ಮಪುತ್ರ ವ್ಯಾಲಿ, ಇವೆಲ್ಲ ಅಲುವಿಯಲ್ ಮಣ್ಣಿಗೆ ಜಾಸ್ತಿ ಒತ್ತು ಕೊಟ್ಟಿದೆ, ಅಂದರೆ ಜಾಸ್ತಿ ಅಲುವಿಯಲ್ ಸಾಯಿಲ್ ಪ್ರೆಸೆನ್ಸ್ ಇದೆ. ಓಕೆನಾ, ನೋಡಿ, ಆಲ್ಸೋ ಫೌಂಡ್ ಇನ್ ನರ್ಮದಾ ಆ್ಯಂಡ್ ತಾಪಿ. ಇವೆಲ್ಲ ನರ್ಮದಾ, ತಾಪಿ ಅಂದರೆ ಏನು? ಅದೆಲ್ಲ ನೀರು ಹರಿಯುವ ಸ್ಥಳ. ಓಕೆನಾ, ಅದೆಲ್ಲ ರಿವರ್ ನೇಮ್ಸು. ನರ್ಮದಾ, ತಾಪಿ ಅಂದರೆ ವ್ಯಾಲಿ ಆ್ಯಂಡ್ ಕೋಸ್ಟಲ್ ಪ್ಲೇನ್ಸ್. ಇಟ್ ಈಸ್ ವೆರಿ ಫರ್ಟೈಲ್. ಫರ್ಟೈಲ್ ಅಂದರೆ ಏನು? ಅಲ್ಲಿ ಏನು ಮಾಡೋದು? ಫಾರ್ಮಿಂಗ್ ಮಾಡೋಕ್ಕೆ ತುಂಬ ಉತ್ತಮವಾದ ಮಣ್ಣು. ಓಕೆನಾ, ಮೇನ್ ಕ್ರಾಪ್ಸ್ ಅಲ್ಲಿ ಏನೇನೆಲ್ಲ ಮೇನ್ ಕ್ರಾಪ್ಸ್ ಬೆಳೀತಾರೆ ಅಂತ ಹೇಳಿದ್ರೆ ವೀಟ್, ಪ್ಯಾಡಿ ಅಂದರೆ ರೈಸ್, ಶುಗರ್ ಕೇನ್, ಕಾಟನ್ ಆ್ಯಂಡ್ ಜೂಟ್.
ಇಷ್ಟು ಮಣ್ಣನ್ನ ಅಲುವಿಯಲ್ ಸಾಯಿಲಲ್ಲಿ, ಇಷ್ಟು ಕ್ರಾಪ್ಸ್ನ ಅಲುವಿಯಲ್ ಸಾಯಿಲಲ್ಲಿ ಬೆಳೀತಾರೆ. ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೋ. ದಿಸ್ ಮೇನ್ crops will grown in alluvial soil. Okay, can understand? Okay, now once we will read in Kannada also. ಕನ್ನಡದಲ್ಲೂ ನಾವು ಓದೋಣ ಏನು ಅಂತ ನೋಡಿ. ಮೆಕ್ಕಲು ಅಲುವಿಯಲ್ ಮಣ್ಣು ತಗ್ಗು ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಓಕೆನಾ, ತಗ್ಗು ಪ್ರದೇಶ ಎಲ್ಲಿ ಕಂಡು ಬರುತ್ತದೆ? ತಗ್ಗು ಪ್ರದೇಶದಲ್ಲಿ ಕಂಡು ಬರುತ್ತದೆ. ಓಕೆ, ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಹರಡಿರುವ ಮಣ್ಣು, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಈ ಮಣ್ಣು. ಯಾವುದು? ಅಲುವಿಯಲ್ ಮಣ್ಣು, ಮೆಕ್ಕಲು ಮಣ್ಣು. ಯಾವೆಲ್ಲ ಸ್ಟೇಟ್ಸಲ್ಲಿದೆ, ರಾಜ್ಯಗಳಲ್ಲಿದೆ ಅಂತ ನೋಡೋದಾದರೆ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್, ಹರಿಯಾಣ ಮತ್ತು ಅಸ್ಸಾಂ ಬ್ರಹ್ಮಪುತ್ರ ಕಣಿವೆಗಳಲ್ಲಿ ಕಂಡು ಬರುತ್ತದೆ. ಓಕೆನಾ. ನರ್ಮದಾ, ತಾಪಿ ನದಿ ಕಣಿವೆಗಳು ಹಾಗೂ ಕರಾವಳಿ ಪ್ರದೇಶಗಳಲ್ಲಿಯೂ ಕಂಡು ಬರುತ್ತದೆ. ಓಕೆನಾ, ಇಲ್ಲಿ ನರ್ಮದಾ ರಿವರ್ ಹಾಗೆ ತಾಪಿ ನದಿ. ಅರ್ಥ ಆಯ್ತಾ? ಇದು ಹೆಚ್ಚು ಫಲವತ್ತಾದ ಮಣ್ಣು, ಅಗ್ರಿಕಲ್ಚರ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ರಮುಖ ಬೆಳೆಗಳು ಯಾವೆಲ್ಲ ಬೆಳೆ ಕ್ರಾಪ್ಸ್ನ ಬೆಳಿಬೋದು ಅಂತ ಹೇಳಿದ್ರೆ ಗೋಧಿ, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬು. ಓಕೆನಾ, ಇದು ಅಲುವಿಯಲ್ ಸಾಯಿಲ್ ಬಗ್ಗೆ. ನೆಕ್ಸ್ಟು ಬ್ಲ್ಯಾಕ್ ಸಾಯಿಲ್ನ ನಾವು ತಿಳ್ಕೊಳ್ಳೋಣ. ಓಕೆನಾ, ಸಿಂಪಲ್ಲು ಬ್ಲ್ಯಾಕ್ ಸಾಯಿಲ್ ಅಂದರೆ ಏನು, ಅಲ್ಲಿ ಯಾವ್ಯಾವ ಕ್ರಾಪ್ಸ್ನ ಬೆಳಿತೀವಿ, ಹಾಗೆಯೇ ಯಾವ ಸ್ಟೇಟ್, ಯಾವ ರಾಜ್ಯದಲ್ಲಿ ಈ ಮಣ್ಣು ತುಂಬ ಹೆಚ್ಚಿದೆ ಅಂತ ನೋಡೋದಷ್ಟೇ ನಾವು. ಓಕೆನಾ. ಕಪ್ಪು ಮಣ್ಣು ಅರ್ಥ ಆಗ್ತಿದೆಯಾ? ಬ್ಲ್ಯಾಕ್ ಸಾಯಿಲ್ ಆಲ್ಸೋ ಕಾಲ್ಡ್ ಎಸ್ ರೀಗರ್ ಸಾಯಿಲ್ ಆರ್ ಬ್ಲ್ಯಾಕ್ ಕಾಟನ್ ಸಾಯಿಲ್. ಹೆಚ್ಚು ಕಾಟನ್ ಬೆಳೆಯೋದ್ರಿಂದ ಅದಕ್ಕೆ ಬ್ಲ್ಯಾಕ್ ಸಾಯಿಲ್ ಈಸ್ ನಥಿಂಗ್ ಬಟ್ ಬ್ಲ್ಯಾಕ್ ಕಾಟನ್ ಸಾಯಿಲ್ ಆರ್ ಕಾಟನ್ ಸಾಯಿಲ್. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, ಇಟ್ ಈಸ್ ಬೆಸ್ಟ್ ಫಾರ್ ಕಾಟನ್ ಕಲ್ಟಿವೇಶನ್. ನೋಡಿ, ಇಂಪಾರ್ಟೆಂಟ್. ಯಾವ ಮಣ್ಣು ಹತ್ತಿಯ ಬೆಳೆಗೆ ಪ್ರಮುಖವಾಗಿದೆ ಅಂತ ಕೇಳಿದ್ರೆ ನೀವೇನು ಹೇಳಬೇಕು? ಕಪ್ಪು ಮಣ್ಣು. ಓಕೆನಾ. ಇಟ್ ಈಸ್ ಫಾರ್ಮ್ಡ್ ಬೈ ದ ವೆದರಿಂಗ್ ಆಫ್ ಇಗ್ನೋಷಿಯಸ್ ರಾಕ್. ಇದು ಇಂಪಾರ್ಟೆಂಟ್, ಇಗ್ನೋಷಿಯಸ್ ರಾಕ್ ಇಂಪಾರ್ಟೆಂಟು. ಓಕೆನಾ. ನೆಕ್ಸ್ಟು, ಇಟ್ ಕಂಟೈನ್ಸ್ ಮೋರ್ ಕ್ಲೇ ಆ್ಯಂಡ್ ಹೋಲ್ಡ್ಸ್ ವಾಟರ್ ಫಾರ್ ಅ ಲಾಂಗ್ ಟೈಮ್. ನೀರಿಳಿತ ತುಂಬ ಟೈಟಾಗಿ ಇಟ್ಕೊಳ್ಳುತ್ತೆ ಈ ಮಣ್ಣು. ಓಕೆನಾ. ಫೌಂಡ್ ಇನ್, ಎಲ್ಲೆಲ್ಲಿ ಇದು ಫೌಂಡ್ ಆಗಿದೆ, ಯಾವ ರಾಜ್ಯದಲ್ಲಿ ಫೌಂಡ್ ಆಗಿದೆ, ಯಾವ ಸ್ಟೇಟಲ್ಲಿ ಫೌಂಡ್ ಆಗಿದೆ ಅಂತ ನೋಡೋದಾದರೆ ನಾವು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ವೆಸ್ಟ್ ಆಂಧ್ರ ಪ್ರದೇಶ್ ಆ್ಯಂಡ್ ನಾರ್ತ್ ಕರ್ನಾಟಕದಲ್ಲಿ. ನಾರ್ತ್ ಕರ್ನಾಟಕ ಅಂದರೆ ಯಾವುದು? ಬೀದರು, ಯಾದಗಿರಿ, ಆಯಿತಾ. ಈ ಕಡೆ ಎಲ್ಲ ಕಲಬುರ್ಗಿ, ಈ ಕಡೆ ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಯಿಲ್ ಇರುತ್ತೆ. ಓಕೆನಾ. ಮೇನ್ ಕ್ರಾಪ್ಸ್ ಇಲ್ಲಿ ಯಾವೆಲ್ಲ ಕ್ರಾಪ್ಸ್ನ ಬೆಳಿಬೋದು ಅಂತ ಹೇಳಿದ್ರೆ ಕಾಟನ್, ಜೋವರ್, ವೀಟ್, ಆನಿಯನ್, ಚಿಲ್ಲಿ, ಟೊಬ್ಯಾಕೋ, ಆಯಿಲ್ ಸೀಡ್ಸ್, ಲೆಮನ್ ಆ್ಯಂಡ್ ಗ್ರೇಪ್ಸ್. ಇಷ್ಟು ಕ್ರಾಪ್ಸ್ನ ಬ್ಲ್ಯಾಕ್ ಸಾಯಿಲಲ್ಲಿ ಗ್ರೋ ಮಾಡ್ಬೋದು. ಓಕೆನಾ. ಬನ್ನಿ ಕನ್ನಡದಲ್ಲಿ ನೋಡೋಣ. ಕಪ್ಪು ಮಣ್ಣನ್ನು ರೇಗರ್ ಮಣ್ಣು ಅಥವಾ ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ಏನಂತ? ರೇಗರ್ ಮಣ್ಣು ಅಥವಾ ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು. ಓಕೆನಾ. ಹತ್ತಿ ಬೆಳೆಗೆ ಯಾವುದು ಸೂಕ್ತವಾದ ಮಣ್ಣು ಅಂತ ಕೇಳಿದ್ರೆ ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್. ಓಕೆ. ಅಗ್ನಿಶಿಲೆಗಳು ಒಡೆಯುವುದರಿಂದ ಈ ಮಣ್ಣು ರೂಪುಗೊಳ್ಳುತ್ತದೆ. ಓಕೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಜೋಡಿ ಮಣ್ಣಿನ ಅಂಶ ಹೆಚ್ಚು ಇದ್ದು ನೀರನ್ನು ಹೆಚ್ಚು ಕಾಲ ಹಿಡಿದಿಡುತ್ತದೆ. ಓಕೆನಾ. ನೀರನ್ನ ಗ್ರಿಪ್ಪಾಗಿ ಇಟ್ಕೊಂಡಿರ್ತದೆ. ನೆಕ್ಸ್ಟ್ ನೋಡಿ, ಯಾವ ಸ್ಟೇಟಲ್ಲಿ ಇದು ಗ್ರೋತ್ ಜಾಸ್ತಿ ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಪಶ್ಚಿಮ ಆಂಧ್ರ ಪ್ರದೇಶ್ ಮತ್ತು ಉತ್ತರ ಕರ್ನಾಟಕದಲ್ಲಿ ಕಂಡು ಬರುತ್ತದೆ. ಓಕೆನಾ. ಪ್ರಮುಖ ಬೆಳೆಗಳು ಯಾವ್ಯಾವು? ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ತಂಬಾಕು, ಎಣ್ಣೆ ಬೀಜಗಳು, ನಿಂಬೆ ಮತ್ತು ದ್ರಾಕ್ಷಿ. ಇಷ್ಟು ಇಂಪಾರ್ಟೆಂಟು. ಓಕೆನಾ. ಇವಾಗ ಬ್ಲ್ಯಾಕ್ ಸಾಯಿಲ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ರೆ ನೀವು. ಬನ್ನಿ ಇವಾಗ ನಾವು ರೆಡ್ ಸಾಯಿಲ್ ನೋಡೋಣ. ಯಾವುದು? ಕಪ್ಪು ಮಣ್ಣು. ಏನು ಕಪ್ಪು ಮಣ್ಣು? ರೆಡ್ ಸಾಯಿಲ್ ಕವರ್ಸ್ ಅ ಲಾರ್ಜ್ ಪಾರ್ಟ್ ಆಫ್ ದ ಪೆನೆನ್ಸುಲರ್ ಪ್ಲಾಟೂನ ಬ್ಲ್ಯಾಕ್ ಸಾಯಿಲು ಕವರ್ ಮಾಡಿರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. ಇಟ್ ಈಸ್ ಫೌಂಡ್ ಫ್ರಮ್ ಕನ್ಯಾಕುಮಾರಿ ಟು ಝಾನ್ಸಿ ಆ್ಯಂಡ್ ಫ್ರಮ್ ಕಚ್, ಗುಜರಾತ್ ಟು ರಾಜ್ಮಹಲ್ ಹಿಲ್ಸ್. ಓಕೆ. ಎಲ್ಲೆಲ್ಲಿ ಫೌಂಡ್ ಆಗಿದೆ? ಕನ್ಯಾಕುಮಾರಿ ಟು ಝಾನ್ಸಿ ಆ್ಯಂಡ್ ಫ್ರಮ್ ಕಚ್, ಗುಜರಾತ್. ಕಚ್ ಅಂದರೆ ಗುಜರಾತ್ ಟು ರಾಜ್ಮಹಲ್ ಹಿಲ್ಸ್. ಎಲ್ಲಿ ಬರುತ್ತೆ ರಾಜ್ಮಹಲ್ ಹಿಲ್ಸು? ಜಾರ್ಖಂಡಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಟ್ ಈಸ್ ಸಿಚುವೇಟೆಡ್ ಫಾರ್ ರಾಗಿ, ಟೊಬ್ಯಾಕೋ ಆ್ಯಂಡ್ ಆಯಿಲ್ ಸೀಡ್ಸ್. ಇಷ್ಟು ಕ್ರಾಪ್ಸ್ನ ಅಲ್ಲಿ ನಾವು ಗ್ರೋ ಮಾಡ್ಬೋದು. ಇನ್ ಇರಿಗೇಟೆಡ್ ಏರಿಯಾ ಪ್ಯಾಡಿ, ಶುಗರ್ ಕೇನ್ ಆ್ಯಂಡ್ ಕಾಟನ್ ಆಲ್ಸೋ
ಗ್ರೋನ್. ಓಕೆನಾ, ಬನ್ನಿ ಕನ್ನಡದಲ್ಲಿ ನೋಡೋಣ ಈಗ. ಕೆಂಪು ಮಣ್ಣು ದಕ್ಷಿಣ ಪ್ರಸ್ಥಭೂಮಿಯ ಬಹುಭಾಗದಲ್ಲಿ ಕಂಡು ಬರುತ್ತದೆ. ಪ್ರಸ್ಥಭೂಮಿ, ದಕ್ಷಿಣ ಪ್ರಸ್ಥಭೂಮಿ ಅಂತ ಹೇಳಿದ್ರೆ ಪೆನಿನ್ಸುಲರ್ ಪ್ಲಾಟು. ಓಕೆನಾ, ಇದು ಕನ್ಯಾಕುಮಾರಿಯಿಂದ ಝಾನ್ಸಿವರೆಗೆ ಹಾಗೂ ಗುಜರಾತಿನ ಕಚ್ನಿಂದ ಜಾರ್ಖಂಡ್ನ ರಾಜಮಲ್ಲ ಬೆಟ್ಟಗಳವರೆಗೆ ಹರಡಿದೆ. ಓಕೆನಾ, ರಾಜಮಲ್ಲ ಬೆಟ್ಟಗಳವರೆಗೆ ಹರಡಿದೆ. ಇಲ್ಲಿಂದ ಕನ್ಯಾಕುಮಾರಿಯಿಂದ ಝಾನ್ಸಿವರೆಗೆ, ಹಾಗೆಯೇ ಗುಜರಾತ್ ಕಚ್ನಿಂದ ಜಾರ್ಖಂಡ್ನ ರಾಜ್ಮಲ್ ಬೆಟ್ಟಗಳವರೆಗೆ ಹರಡಿದೆ. ಕೆಂಪು ಮಣ್ಣು ಪ್ರಮುಖ ಬೆಳೆಗಳು ಯಾವೆಲ್ಲ ಬೆಳೆ ಅಂತ ಹೇಳಿದ್ರೆ ರಾಗಿ, ತಂಬಾಕು, ಎಣ್ಣೆ ಬೀಜಗಳು. ಹಾಗೆ ನೀರಾವರಿ ಇರುವ ಪ್ರದೇಶಗಳಲ್ಲಿ ಭತ್ತ, ಅದು ನೀರು ಬೋರೆಲ್ಲ ಹಾಕ್ಸಿರ್ತಾರೋ ಅಲ್ಲಿ ನೀರಾವರಿ ಚೆನ್ನಾಗಿರುತ್ತೋ ಅಲ್ಲಿ ಭತ್ತ, ಕಬ್ಬು ಮತ್ತು ಹತ್ತಿ ಬೆಳೆಯುತ್ತಾರೆ. ಓಕೆನಾ, ಅಲ್ಲಿ ಏನಾಗುತ್ತೆ ರೆಡ್ ಸಾಯಿಲ್ಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಇರುತ್ತೆ. ಅರ್ಥ ಆಯ್ತಾ ಇಲ್ವಾ? ಓಕೆ, ಬನ್ನಿ ನಾವು ಲ್ಯಾಟರೈಟ್ ಸಾಯಿಲ್ನ ನೋಡೋಣ ಕಂಪ್ಲೀಟಾಗಿ. ಲ್ಯಾಟ್ರೈಟ್ ಸಾಯಿಲ್ ಇಸ್ ಫೌಂಡ್ ಇನ್ ಅ ಹೈ ರೈನ್ಫಾಲ್ ಏರಿಯಾ. ಎಲ್ಲಿ ಲ್ಯಾಟ್ರೈಟ್ ಸಾಯಿಲ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ ಹೆಚ್ಚು ರೈನ್ಫಾಲ್ ಎಲ್ಲಾಗುತ್ತೋ ಅಲ್ಲಿ ನಾವು ಲ್ಯಾಟ್ರೈಟ್ ಸಾಯಿಲ್ ಸಂಬಂಧಪಟ್ಟಿರೋ ಹಾಗೆ ನೋಡ್ಬೋದು ಸಾಯಿಲ್ಸ್ನ ನಾವು. ಆಯಿತಾ, ಮೋರ್ ದೆನ್ 200 ಸೆಂಟಿಮೀಟರ್ ರೈನ್ಫಾಲಲ್ಲಿ. ಓಕೆನಾ, ಹೆವಿ ರೈನ್ ವಾಶ್ ಅವೇ ಮಿನರಲ್ಸ್ ಮೇಕಿಂಗ್ ದ ಸಾಯಿಲ್ ರೆಡ್ ಆ್ಯಂಡ್ ಲೆಸ್ ಫರ್ಟೈಲ್. ಮಳೆ ಬರುವುದರಿಂದ ಜಾಸ್ತಿ ಏನಾಗುತ್ತೆ ಫರ್ಟೈಲ್ ಕಮ್ಮಿ ಮಾಡುತ್ತೆ. ಓಕೆನಾ, ಇಟ್ ಈಸ್ ಪುವರ್ ಇನ್ ನೈಟ್ರೋಜನ್ ಆ್ಯಂಡ್ ಮಿನರಲ್ಸ್. ಯಾವ ಥರಲ್ಲಿ ಪುವರು? ನೈಟ್ರೋಜನ್ ಹಾಗೇನೆ ಮಿನರಲ್ಸಲ್ಲಿ ಪೂರ್. ಓಕೆನಾ, ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್. ಎಲ್ಲಿ ಮಣ್ಣು ಫೌಂಡ್ ಆಗಿರುತ್ತೆ ಲ್ಯಾಟ್ರೈಟ್ ಸಾಯಿಲು? ವೆಸ್ಟರ್ನ್ ಘಾಟ್ಸಲ್ಲಿ ಫೌಂಡ್ ಆಗಿರುತ್ತೆ. ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಫೌಂಡ್ ಆಗಿರುತ್ತೆ. ವಿಂಧ್ಯ, ಸತ್ಪುರ, ರಾಜ್ಮಹಲ್ ಹಿಲ್ಸು ಆ್ಯಂಡ್ ಪೂರ್ವಾಂಚಲ್ ಸೂಟೇಬಲ್ ಫಾರ್ ಕಾಫಿ. ಯಾರನ್ನ ಬೆಳಿಬೋದು ಲ್ಯಾಟ್ರೈಟ್ ಸಾಯಿಲ್? ಕಾಫಿ, ಟೀ ಆ್ಯಂಡ್ ಪ್ಲಾಂಟೇಶನ್ ಕ್ರಾಪ್. ಓಕೆನಾ, ಲ್ಯಾಟ್ರೈಟ್ಸ್ ಮಣ್ಣು. ನೆಕ್ಸ್ಟ್ ನೋಡಿ ಕನ್ನಡದಲ್ಲಿ, ಲ್ಯಾಟ್ರೈಟ್ ಮಣ್ಣು ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಎಲ್ಲಿ ಮಳೆ 24 hours ಮಳೆ ಇರ್ತದೆ ನೋಡಿರಿ, ತುಂಬ ಅಂದರೆ ತುಂಬ ಮಳೆ ಆಗುತ್ತೆ ನೋಡಿ, ಅಲ್ಲಿ ನಾವು ಯಾವ ಮಣ್ಣನ್ನು ನೋಡ್ತೀವಿ ಅಂತ ಹೇಳಿದ್ರೆ ಲ್ಯಾಟ್ರೈಟ್ ಸಾಯಿಲ್ನ ನೋಡ್ತೀವಿ. ಓಕೆನಾ, ಹೆಚ್ಚು ಮಳೆಯಿಂದ ಖನಿಜಗಳು ತೊಳೆದು ಹೋಗುವುದರಿಂದ ಮಣ್ಣು ಕೆಂಪು ಬಣ್ಣ ಹೊಂದಿರುತ್ತದೆ. ಓಕೆನಾ, ಏನು ಅಂತ ಹೇಳಿದ್ರೆ ಮಳೆ ಜಾಸ್ತಿ ಬರುತ್ತೆ ಗೊತ್ತಾ ನೋಡಿ, ಹೆಚ್ಚು ಮಳೆಯಿಂದ ಖನಿಜಗಳು ತೊಳೆದು ಹೋಗುವುದರಿಂದ ಮಣ್ಣು ಕೆಂಪು ಬಣ್ಣ ಹೊಂದುತ್ತದೆ. ಅರ್ಥ ಆಯ್ತಾ? ಮಳೆ ಜಾಸ್ತಿ ಬರೋದ್ರಿಂದ ಕೆಂಪು ಮಣ್ಣಾಗಿ ಫಾರ್ಮೇಷನ್ ಆಗುತ್ತೆ. ಈ ಮಣ್ಣಿನಲ್ಲಿ ಸಾರ ಕಡಿಮೆ ಹಾಗೂ ಸಾರಜನಕ ಮತ್ತು ಖನಿಜಗಳು ಕಡಿಮೆ ಇರುತ್ತವೆ ನೋಡಿ. ಮಿನರಲ್ಸು ಮತ್ತು ನೈಟ್ರೋಜನ್ ಇಲ್ಲಿ ಕಮ್ಮಿ ಇರ್ತದೆ. ಓಕೆನಾ, ನೆಕ್ಸ್ಟ್ ನೋಡಿ, ಪಶ್ಚಿಮ ಘಟ್ಟ, ವಿಂಧ್ಯ, ಸತ್ಪುರ, ರಾಜ್ಮಹಲ್ ಬೆಟ್ಟಗಳು ಮತ್ತು ಪೂರ್ವಾಂಚಲ್ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಮಣ್ಣು ಎಲ್ಲೆಲ್ಲಿ ಕಂಡುಬರುತ್ತದೆ ಅಂತ ನಾನು ಹೇಳಿದ್ದೀನಿ, ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟು ಪ್ರಮುಖ ಬೆಳೆಗಳು. ಈ ಪ್ಲೇಸಲ್ಲಿ ಯಾವೆಲ್ಲ ಪ್ರಮುಖ ಬೆಳೆಗಳು ಇವೆ ಅಂತ ಹೇಳಿದ್ರೆ ಕಾಫಿ, ಚಹಾ ಮತ್ತು ತೋಟದ ಬೆಳೆಗಳು. ಓಕೆನಾ, ಇಷ್ಟು ಇಂಪಾರ್ಟೆಂಟು. ಬನ್ನಿ ಇವಾಗ ನಾವು ಡೆಸರ್ಟ್ ಸಾಯಿಲ್, ಮರುಭೂಮಿ ಮಣ್ಣುನ ನೋಡೋಣ. ಡೆಸರ್ಟ್ ಸಾಯಿಲ್ ಈಸ್ ಫಾರ್ಮ್ಡ್ ಇನ್ ಅ ಲೋ ರೈನ್ಫಾಲ್ ಆ್ಯಂಡ್ ಅ ಹೈ ಟೆಂಪರೇಚರ್ ಏರಿಯಾ. ಎಲ್ಲಿ ಮಳೆ ಕಡಿಮೆ ಬಿಸಿಲು ಜಾಸ್ತಿ ಇರುತ್ತೋ ಅಲ್ಲಿ ಡೆಸರ್ಟ್ ಫಾರೆಸ್ಟ್ ಉತ್ಪತ್ತಿ ಆಗುತ್ತೆ, ಡೆಸರ್ಟ್ ಸಾಯಿಲ್ ಉತ್ಪತ್ತಿ ಆಗುತ್ತೆ. ಇಟ್ ಈಸ್ ರೆಡ್ ಆ್ಯಂಡ್ ಅ ಬ್ರೌನ್ ಇನ್ ಕಲರ್. ಯಾವ ಕಲರಲ್ಲಿ ಇರುತ್ತೆ? ರೆಡ್ ಮತ್ತು ಬ್ರೌನಲ್ಲಿ ಇರುತ್ತದೆ. ಓಕೆನಾ, ಇಟ್ ಕೆನಾಟ್ ಹೋಲ್ಡ್ ವಾಟರ್ ಫಾರ್ ಅ ಲಾಂಗ್. ವಾಟರ್ನ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ, ಇಟ್ಕೊಂಡಿದ್ರೆ ಕಾಟನ್ ಬೆಳಿಬೋದು ಅಲ್ಲಿ, ಇಲ್ಲಿ ಇಟ್ಕೊಳ್ಳಲ್ಲ. ಓಕೆನಾ, ಮೇನ್ ಕ್ರಾಪ್ಸ್ ಏನೆಲ್ಲ ಮೇನ್ ಕ್ರಾಪ್ಸ್ ಅಂತ ಹೇಳಿದ್ರೆ ಬಾಜ್ರಾ ಆ್ಯಂಡ್ ಡೇಟ್ಸ್. ಓಕೆನಾ, ನೆಕ್ಸ್ಟ್ ನೋಡಿ, ಫೌಂಡ್ ಇನ್ ಎಲ್ಲಿ ಫೌಂಡ್ ಮಾಡ್ಬೋದು ಇದನ್ನು ಅಂತ ಹೇಳಿದ್ರೆ ನಾರ್ತ್ ವೆಸ್ಟ್ ರಾಜಸ್ಥಾನಲ್ಲಿ ಫೌಂಡ್ ಮಾಡ್ಬೋದು, ಪಂಜಾಬಲ್ಲಿ ಫೌಂಡ್ ಮಾಡ್ಬೋದು ಈ ಸಾಯಿಲ್ನ, ಹಾಗೆಯೇ ಹರಿಯಾಣದಲ್ಲಿ ಫೌಂಡ್ ಮಾಡೋದು, ಕಚ್ ಆ್ಯಂಡ್ ವೆಸ್ಟರ್ನ್ ಅರಾವಳಿ ಹಿಲ್ಸಲ್ಲಿ ಕೂಡ ನಾವು ಈ ಮಣ್ಣನ್ನು ಫೌಂಡ್ ಮಾಡ್ಬೋದು. ಓಕೆನಾ, ನೋಡಿ ಕನ್ನಡದಲ್ಲಿ, ಮರುಭೂಮಿ ಮಣ್ಣು ಕಡಿಮೆ ಮಳೆ ಮತ್ತು ಹೆಚ್ಚು ಉಷ್ಣತೆಯ ಪ್ರದೇಶಗಳಲ್ಲಿ ರೂಪುಗೊಳ್ಳುತ್ತದೆ. ಉಷ್ಣತೆ ಅಂತ ಹೇಳಿದ್ರೆ ಟೆಂಪರೇಚರ್. ಓಕೆನಾ, ಇದು ಕೆಂಪು ಮತ್ತು ಕಂದು ಬಣ್ಣ ಹೊಂದಿರುತ್ತದೆ. ಯಾವೆಲ್ಲ ಬಣ್ಣ ಹೊಂದಿರ್ತದೆ ಈ ಮಣ್ಣು? ಕೆಂಪಾಗಿರ್ತದೆ, ಅದೇ ಥರ ಕಂದು ಬಣ್ಣದಲ್ಲಿ ಇರ್ತದೆ. ನೆಕ್ಸ್ಟು, ಈ ಮಣ್ಣು ನೀರನ್ನು ಹೆಚ್ಚು ಕಾಲ ಹಿಡಿದಿರುವುದಿಲ್ಲ, ಹೆಚ್ಚು ಕಾಲ ಹೋಲ್ಡ್ ಮಾಡಲ್ಲ ವಾಟರ್ನ. ನೆಕ್ಸ್ಟು ಪ್ರಮುಖ ಬೆಳೆಗಳು ಸಜ್ಜೆ ಮತ್ತು ಖರ್ಜೂರ. ವಾಯವ್ಯ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಗುಜರಾತ್ನ ಕಚ್ ಹಾಗೂ ಅರಾವಳಿ ಪರ್ವತಗಳ ಪಶ್ಚಿಮ ಭಾಗಗಳಲ್ಲಿ ಕಂಡು ಬರುತ್ತದೆ. ಇಷ್ಟು ಇಂಪಾರ್ಟೆಂಟ್.
ಓಕೆನಾ. ಒನ್ಸ್ ರಿವೈಸ್ ಮಾಡಿ, ಒನ್ಸ್ ಓದ್ರಿ, ಗೊತ್ತಾಗುತ್ತೆ. ಅಷ್ಟು ಏನಾರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಹಾಗೇನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಟೀಚ್ ಮಾಡ್ತೀನಿ. ಓಕೆನಾ. ಇವಾಗ ನೋಡಿ, ಮೌಂಟೇನ್ ಸಾಯಿಲ್. ಏನು ಮೌಂಟೇನ್ ಸಾಯಿಲ್? ಪರ್ವತ ಮಣ್ಣು. ಏನು ಪರ್ವತ ಮಣ್ಣು ಅಂತ ನೋಡೋಣ. ಮೌಂಟೇನ್ ಸಾಯಿಲ್ ಕಂಟೇನ್ಸ್ ಅ ಮೋರ್ ಆರ್ಗ್ಯಾನಿಕ್ ಮ್ಯಾಟರ್. ಜಾಸ್ತಿಯಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರುತ್ತೆ. ಇಟ್ ಫೌಂಡ್ ಆನ್ ದ ಸ್ಲೋಪ್ಸ್ ಆಫ್ ಮೌಂಟೇನ್. ನೋಡಿ, ಸ್ಲೋಪ್ಸ್ ಇರುತ್ತಲ್ಲ, ಸ್ಲೋಪ್ಸು ಅಲ್ಲಿ ಫೌಂಡ್ ಆಗುತ್ತೆ. ಓಕೆನಾ. ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್. ಮೌಂಟೇನಲ್ಲಿ ಏನಿರ್ತದೆ, ಪರ್ವತದಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಸೂಟೇಬಲ್ ಫಾರ್ ಕಾಫಿ, ಟೀ, ಸ್ಪೈಸಸ್ ಆ್ಯಂಡ್ ಫ್ರೂಟ್ಸ್ನ ಬೆಳೆಯೋಕ್ಕೆ ಅಲ್ಲಿ ಹೆಲ್ಪ್ ಮಾಡುತ್ತೆ. ಎಲ್ಲಿ ಫೌಂಡ್ ಆಗಿರೋದು ಅಂತ ಹೇಳಿದ್ರೆ, ಹಿಮಾಲಯನ್ ಫುಟಿಲ್ಸ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್. ಇಲ್ಲಿ ನಾವು ಪರ್ವತ ಮಣ್ಣುಗಳನ್ನ ನಾವು ನೋಡ್ಬೋದು. ಹಾಗೆಯೇ ಆ್ಯಂಡ್ ಅದರ್ ಮೌಂಟೇನ್ ರೀಜಸ್. ಓಕೆನಾ. ಪರ್ವತ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳು ಹೆಚ್ಚು ಇರುತ್ತದೆ. ಸಾವಯವ ಪದಾರ್ಥ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾಟರ್. ಸಾವಯವ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಪದಾರ್ಥಗಳು. ಅರ್ಥ ಆಯ್ತಾ? ಇದು ಪರ್ವತಗಳ ಇಳಿಜಾರು ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಇಲ್ಲಿ ಪರ್ವಗಳ ಇಳಿಜಾರು ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ಮಣ್ಣು ಸಾರಜನಕದಿಂದ ಸಮೃದ್ಧವಾಗಿದೆ. ಏನು? ನೈಟ್ರೋಜನ್. ಸಾರಜನಕ ಅಂದರೆ ನೈಟ್ರೋಜನ್. ಪ್ರಮುಖ ಬೆಳೆಗಳು ಕಾಫಿ, ಚಹಾ, ಮಸಾಲೆ ಪದಾರ್ಥಗಳು ಮತ್ತು ಹಣ್ಣುಗಳು. ಓಕೆನಾ. ಹಿಮಾಲಯದ ತಪ್ಪಲು ಪ್ರದೇಶಗಳು ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಇದು ಫೌಂಡ್ ಆಗಿದೆ ಮೌಂಟೇನ್ ಸಾಯಿಲ್ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಇತರ ಪರ್ವತ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಓಕೆನಾ. ಇಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ. ಸಾಯಿಲ್ಸ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಇವಾಗ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಬೋರ್ಡ್ ಎಕ್ಸಾಮ್ಗೆ ಕ್ವಶನ್ಸ್ ಬಂದಿರುವಂತಹ ಟಾಪಿಕ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಕಂಪ್ಲೀಟಾಗಿ ಕೇಳಬೇಕು. ಓಕೆ. ನೋಡಿ, ಫಸ್ಟು ಸಾಯಿಲ್ ಎರೋಷನ್. ಏನು? ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ. ಮಣ್ಣಿನ ಸವಕಳಿ. ಸಾಯಿಲ್ ಎರೋಷನ್ ಅಂದರೆ ಏನು? ಸಾಯಿಲ್ ಎರೋಷನ್ ಮೀನ್ಸ್ ದ ರಿಮೂವಲ್ ಆಫ್ ದ ಫರ್ಟೈಲ್ ಟಾಪ್ ಲೇಯರ್ ಆಫ್ ಅ ಸಾಯಿಲ್ ಬೈ ಅ ನ್ಯಾಚುರಲ್ ಫೋರ್ಸ್. ಓಕೆನಾ. ಟಾಪ್ ಲೇಯರ್ದು ನ್ಯಾಚುರಲ್ ಫೋರ್ಸ್ ಮುಖಾಂತರ ರಿಮೂವ್ ಆಗುತ್ತೆ. ಅದನ್ನೇನಂತಾರೆ ಸಾಯಿಲ್ ಎರೋಷನ್. ದ ಮೇನ್ ಕಾಸಸ್. ಏನೆಲ್ಲ ಕಾಸಸ್ಸು ಇದು ಸಾಯಿಲ್ ಎರೋಷನ್ ಕಾಸಸ್ ಏನು ಅಂತ ಹೇಳಿದ್ರೆ, ರನ್ನಿಂಗ್ ವಾಟರ್. ಯಾವಾಗಲೂ ಮಣ್ಣು ನೀರು ಬಿದ್ದು ಏನಾಗುತ್ತೆ, ಅಲ್ಲಿರೋ ಮಿನರಲ್ಸ್ ಎಲ್ಲ ಹೋಗುತ್ತೆ. ಹಾಗೆಯೇ ವಿಂಡ್, ಗಾಳಿ, ಸಿ ವೇವ್ಸ್ ಮುಖಾಂತರ ಏನಾಗುತ್ತೆ, ಮಣ್ಣು ಎರೋಷನ್ ಆಗುತ್ತೆ, ಸವಕಳಿ ಆಗುತ್ತೆ. ಓಕೆನಾ. ಬನ್ನಿ, ಕಾಸಸ್ ಆಫ್ ದ ಸಾಯಿಲ್ ನೋಡೋಣ. ಏನು ಹೇಳಿ? ಕಾಸಸ್ ಆಫ್ ದ ಸಾಯಿಲ್. ನೋಡಿ, ಡಿಫಾರೆಸ್ಟೇಷನ್, ಕಟ್ಟಿಂಗ್ ಆಫ್ ಟ್ರೀಸ್. ಮರನ ಕಟ್ ಮಾಡಿದ್ರೆ ಸಾಯಿಲ್ ಕಾಸಸ್ ಆಗುತ್ತೆ. ನೆಕ್ಸ್ಟ್ ಓವರ್ ಗ್ರೇಜಿಂಗ್. ನೆಕ್ಸ್ಟ್ ನೋಡಿ, ಅನ್ಸೈಂಟಿಫಿಕ್ ಫಾರ್ಮಿಂಗ್ ಮೆಥಡ್. ಇಷ್ಟ ಬಂದಂಗೆ ನೀವು ಒಂದು ಸೈಂಟಿಫಿಕ್ ಆಗಿ ಫಾರ್ಮಿಂಗ್ ಮಾಡಲ್ಲ. ಅರ್ಥ ಆಯ್ತಾ? ಇಷ್ಟ ಬಂದಂಗೆ ಇದು ಮಾಡೋದು. ಓವರ್ ಗ್ರೇಜಿಂಗ್ ಅಂದ್ರೂ ಅಷ್ಟೇ, ಇಷ್ಟ ಬಂದಂಗೆ ಉಳುಮೆ ಮಾಡೋದು ನೀವು. ನೆಕ್ಸ್ಟ್ ನೋಡಿ, ಓವರ್ ಇರಿಗೇಷನ್, ಫ್ಲಡ್ಸ್ ಆ್ಯಂಡ್ ಅ ಫಾಸ್ಟ್ ಫ್ಲೋಯಿಂಗ್ ವಾಟರ್, ಯೂಸಿಂಗ್ ಟಾಪ್ ಸಾಯಿಲ್ ಟು ಮೇಕ್ ಬ್ರಿಕ್ಸ್, ಟೈಲ್ಸ್ ಆ್ಯಂಡ್ ಪಾಟ್ಸ್. ಒಳ್ಳೆ ಫಲವತ್ತಾದ ಮಣ್ಣು ತೊಗೊಂಡು ಇವನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್. ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಅಂತ. ಸ್ಲೈಟ್ ಗೆಟ್ಸ್ ಡೆಪಾಸಿಟೆಡ್ ಇನ್ ರಿವರ್ಸ್ ಕಾಸಿಂಗ್ ಫ್ಲಡ್ಸ್ ಬಂದೇ ಬರುತ್ತೆ. ಹೌದು. ರಿವರ್ಸ್ ಮೇ ಚೇಂಜ್ ದೇರ್ ಕೋರ್ಸ್. ರಿಸರ್ವರೀಸ್ ಆ್ಯಂಡ್ ಲೇಕ್ಸ್ ಲೂಸ್ ದೇರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ. ಅದರದಾದಂತಹ ಒಂದು ಕೆಪಾಸಿಟಿ ಕಳೆದುಕೊಳ್ಳುತ್ತದೆ. ನೆಕ್ಸ್ಟ್ ನೋಡಿ, ಲೆಸ್ ವಾಟರ್ ಎಂಟರ್ಸ್ ದ ಗ್ರೌಂಡ್. ನೆಕ್ಸ್ಟ್ ನೋಡಿ, ನ್ಯಾಚುರಲ್ ಸ್ಪ್ರಿಂಗ್ಸ್ ಡ್ರೈ ಅಪ್. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಡಿಕ್ರೀಸಸ್. ಉಳುಮೆ ಮಾಡೋದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸಾಯಿಲ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆನಾ. ಏನು ಸಾಯಿಲ್ ಕನ್ಸರ್ವೇಷನ್ ಅಂತ ಹೇಳಿದ್ರೆ, ಪ್ರೊಟೆಕ್ಟಿಂಗ್ ಸಾಯಿಲ್ ಫ್ರಮ್ ಎರೋಷನ್ ಆ್ಯಂಡ್ ಮೇಂಟೈನಿಂಗ್ ಇಟ್ಸ್ ಫರ್ಟಿಲಿಟಿ ಈಸ್ ಕಾಲ್ಡ್ ಸಾಯಿಲ್ ಕನ್ಸರ್ವೇಷನ್. ಆ ಮಣ್ಣನ್ನ ಏನು ಮಾಡೋದು, ಪ್ರಿವೆಂಟ್ ಮಾಡೋದು. ಏನು ಮಾಡೋದು, ಅದಕ್ಕೆ ಆದಂತಹ ಒಂದು ಕನ್ಸರ್ವೇಷನ್ ಮಾಡೋದು. ಯಾವುದ್ರ ಮುಖಾಂತರ ಕನ್ಸರ್ವೇಷನ್ ಮಾಡೋದು ಅಂತ, ಎರೋಷನ್ ಮುಖಾಂತರ ಎರೋಷನನ್ನು ಏನು ಮಾಡ್ತಾರೆ, ತಡೆಗಟ್ತಾರೆ. ಪ್ರೊಟೆಕ್ಟಿಂಗ್ ಸಾಯಿಲ್ ಫ್ರಮ್ ಎರೋಷನ್ ಆ್ಯಂಡ್ ಮೇಂಟೈನಿಂಗ್ ಇಟ್ಸ್ ಫರ್ಟಿಲಿಟಿ. ಆ ಫರ್ಟಿಲಿಟಿ ಓಕೆನಾ, ಅದು ಫಲ ಕೊಡುತ್ತಲ್ಲ, ಅದನ್ನು ಏನು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಓಕೆನಾ. ಸಾಯಿಲ್ ಮ್ಯಾನೇಜ್ಮೆಂಟ್ ಮುಖಾಂತರ, ಯೂಸಿಂಗ್ ಸಾಯಿಲ್ ಪ್ರಾಪರ್ಲಿ ಟು ಮೇಂಟೈನ್ ಫರ್ಟಿಲಿಟಿ ಆ್ಯಂಡ್ ಇನ್ಕ್ರೀಸ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ಸಾಯಿಲ್ ಮ್ಯಾನೇಜ್ಮೆಂಟ್. ಓಕೆನಾ. ನೆಕ್ಸ್ಟ್ ನೋಡಿ, ಮೆಥಡ್ಸ್ ಆಫ್ ಸಾಯಿಲ್ ಕನ್ಸರ್ವೇಷನ್. ಯಾವೆಲ್ಲ ಮೆಥಡ್ಸ್ ಇದೆ ಅಂತ ಹೇಳಿದ್ರೆ ನೋಡ್ರಿ,
ಕೌಂಟರ್ ಪ್ಲೋಗಿಂಗ್. ನೆಕ್ಸ್ಟ್ ನೋಡಿ ಬಿಲ್ಡಿಂಗ್ ಬೌಂಡ್ಸ್ ಅರೌಂಡ್ ಫೀಲ್ಡ್ಸ್. ಓಕೆ, ನೆಕ್ಸ್ಟ್ ನೋಡಿ ಟೆರೇಸ್ ಫಾರ್ಮಿಂಗ್, ಪ್ರಿವೆಂಟಿಂಗ್ ಡಿಫಾರೆಸ್ಟೇಷನ್, ಅಫಾರೆಸ್ಟೇಷನ್, ಪ್ಲಾಂಟಿಂಗ್ ಮೋರ್ ಟ್ರೀಸ್, ಕಂಟ್ರೋಲಿಂಗ್ ಓವರ್ ಗ್ರೈಸಿಂಗ್, ಪ್ರಾಪರ್ ಯೂಸ್ ಆಫ್ ವಾಟರ್, ಕನ್ಸ್ಟ್ರಕ್ಷನ್, ಚೆಕ್ ಡ್ಯಾಮ್ಸ್. ಓಕೆನಾ, ಇಷ್ಟು ಏನು ಮಾಡಬೇಕು, ಸಾಯಿಲ್ ಕನ್ಸರ್ವೇಷನ್ಗೆ ಯೂಸ್ ಮಾಡಬೇಕು. ಇವಾಗ ನೋಡಿ ಮಣ್ಣಿನ ಸವಕಳಿ. ಮಣ್ಣಿನ ಮೇಲಿನ ಫಲವತ್ತಾದ ಪದರವು ನೈಸರ್ಗಿಕ ಶಕ್ತಿಗಳಿಂದ ಕೊಚ್ಚಿಕೊಂಡು ಹೋಗುವುದನ್ನು ಮಣ್ಣಿನ ಸವಕಳಿ, ಸಾಯಿಲ್ ಎರೋಷನ್ ಅಂತ ಹೇಳ್ತಾರೆ. ಏನಿರ್ತದೆ ಅದು ಟಾಪ್ ಮೋಸ್ಟ್ ಲೇಯರ್ ಇರುತ್ತಲ್ಲ, ಅದೇನಾಗುತ್ತೆ ನೈಸರ್ಗಿಕ ಇಂದನೇ ಅದೇನಾಗುತ್ತೆ ಕೊಚ್ಕೊಂಡು ಹೋಗುತ್ತೆ. ಅವಾಗ ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗುತ್ತೆ. ಏನಕ್ಕೆಲ್ಲ ಅದು ಕೊಚ್ಕೊಂಡು ಹೋಗುತ್ತೆ, ಏನು ರೀಸನ್ ಅಂತ ನೋಡೋಣ ಮುಂದೆ. ಮುಖ್ಯ ಕಾರಣಗಳು ಹರಿಯುವ ನೀರು, ಗಾಳಿ, ಸಮುದ್ರದ ಅಲೆಗಳು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ ಮಣ್ಣಿನ ಸವಕಳಿಯ ಕಾರಣ ಏನೆಲ್ಲ, ಸಾಯಿಲ್ ಎರೋಷನಿಂದ ಏನು ಕಾರಣ ಅಂತ ಹೇಳಿದ್ರೆ ಅರಣ್ಯನಾಶ, ಡಿಫಾರೆಸ್ಟೇಷನ್ ಮಾಡೋದ್ರಿಂದ, ಅತಿಯಾದ ಜಾನುವಾರು ಮೇಯಿಸುವಿಕೆ, ವೈಜ್ಞಾನಿಕವಲ್ಲದ ಕೃಷಿ ವಿಧಾನಗಳು, ಅತಿಯಾದ ನೀರಾವರಿ, ಜಾಸ್ತಿ ನಾವು ನೀರು ಬೇಕು ಅಂತ ಹೇಳಿದ್ರು ನಮಗೇನಾಗುತ್ತೆ, ಸಾಯಿಲ್ ಎರೋಷನ್ ಆಗುತ್ತೆ. ಪ್ರವಾಹ ಮತ್ತು ವೇಗವಾಗಿ ಹರಿಯುವ ನೀರು, ಇಟ್ಟಿಗೆ, ಹೆಂಚು ಮತ್ತು ಮಡಿಕೆ ತಯಾರಿಸಲು ಮೇಲ್ಮಣ್ಣಿನ ಬಳಕೆ. ಇನ್ನು ಅದರಲ್ಲಿ ಫಲವತ್ತಾದ ಮಣ್ಣನ್ನು ಏನು ಮಾಡ್ತಾರೆ, ಇವಕ್ಕೆ ಬಳಸ್ಕೋತಾರೆ, ಅದಕ್ಕೆ ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಮಣ್ಣಿನ ಸವಕಳಿಯ ಪರಿಣಾಮಗಳು. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ನದಿಗಳು ತಮ್ಮ ದಿಕ್ಕನ್ನು ಬದಲಾಯಿಸುವುದು, ಜಲಾಶಯ ಮತ್ತು ಕೆರೆಗಳ ನೀರು ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಓಕೆನಾ, ನೆಕ್ಸ್ಟ್ ನೋಡಿ ಜಲದೊಳಗೆ ನೀರು ಇಳಿಯುವುದು ಕಡಿಮೆಯಾಗುತ್ತದೆ, ನೈಸರ್ಗಿಕ ಬುಗ್ಗೆಗಳು ಒಣಗುತ್ತದೆ, ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತದೆ. ಇಷ್ಟೆಲ್ಲ ಯಾವುದು ಪರಿಣಾಮಗಳು. ಓಕೆ, ನಾನು ಇಲ್ಲಿ ಹೇಳಿದ್ದೀನಿ ನೋಡಿ ಪರಿಣಾಮಗಳು. ಯೂಸಿಂಗ್ ಅ ಟಾಪ್ soil erosion and management, agricultural production decrease, natural springs dry up, less water enters ground, reservoirs and lake lost their water storage capacity, rivers may change their course, slit gets deposited in river causing floods. ಇವೆಲ್ಲ ಏನು ಸಾಯಿಲ್ ಎರೋಷನ್ ಎಫೆಕ್ಟ್ಸು. ಓಕೆನಾ, ನೆಕ್ಸ್ಟ್ ನೋಡಿ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ. ಫೈನಲಾಗಿ ಏನು ಮಾಡ್ಬೋದು ನಾವು, ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಸವಕಳಿಯನ್ನು ಕಡೆದು ಅದರ ಫಲವತ್ತತೆಯನ್ನು ಕಾಪಾಡುವುದು ಮಣ್ಣಿನ ಸಂರಕ್ಷಣೆ ಎನ್ನುತ್ತಾರೆ. ಮಣ್ಣಿನ ಸವಕಳಿಯನ್ನು ತಡೆದು ಏನೇನೆಲ್ಲ ಅದು ಡ್ಯಾಮೇಜ್ ಆಗ್ತದೆ ಅದನ್ನೆಲ್ಲ ತಡೆದು ಅದರ ಫಲವತ್ತತೆಯನ್ನು ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಎನ್ನುತ್ತಾರೆ. ಓಕೆನಾ, ಮಣ್ಣಿನ ನಿರ್ವಹಣೆ ಅಂದರೆ ಏನು, ಮಣ್ಣಿನ ಫಲವತ್ತತೆಯನ್ನು ಉಳಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಮಣ್ಣನ್ನು ಸರಿಯಾಗಿ ಬಳಸುವುದನ್ನು ಮಣ್ಣಿನ ನಿರ್ವಹಣೆ ಎನ್ನುತ್ತಾರೆ. ಓಕೆನಾ, ಅದೇನು ಫಲವತ್ತಾದಾಯಿತೋ ಅದನ್ನು ಉಳಿಸ್ಬೇಕು ನಾವು. ಹಾಗೆಯೇ ಕೃಷಿ ಉತ್ಪಾದನೆಗಳನ್ನು ಹೆಚ್ಚಿಸಲು ನಾವು ಫಾರ್ಮಿಂಗ್ ಜಾಸ್ತಿ ಮಾಡಬೇಕು ಅಂದರೆ ಮಣ್ಣನ್ನು ಸರಿಯಾಗಿ ಬಳಸುವುದು ನಮ್ಮ ಕರ್ತವ್ಯ. ಓಕೆನಾ, ನೆಕ್ಸ್ಟ್ ನೋಡಿ ಮಣ್ಣಿನ ಸಂರಕ್ಷಣೆಯ ವಿಧಾನಗಳು. ಸಮತಟ್ಟು ಉಳುಮೆ, ಕೌಂಟರ್ ಪ್ಲಗಿಂಗ್. ಏನು ಅಂತ ಹೇಳಿದ್ರೆ ಉಳುಮೆ ಮಾಡ್ತಾರಲ್ಲ, ಹಸುನ ಇದು ಮಾಡಿ ಉಳುಮೆ ಮಾಡ್ತಾರಲ್ಲ ಅದನ್ನು. ನೆಕ್ಸ್ಟು ಹೊಲಗಳ ಸುತ್ತ ಮಣ್ಣಿನ ಕಟ್ಟೆ, ಓಕೆ, ಬಂಡ್ಸ್ ನಿರ್ಮಿಸುವುದು. ಮೆಟ್ಟಿಲು ಕೃಷಿ, ಅರಣ್ಯ ನಾಶವನ್ನು ತಡೆಯುವುದು ಇಂಪಾರ್ಟೆಂಟ್. ಇದು ಹೆಚ್ಚು ಮರಗಳನ್ನು, ಓಕೆನಾ, ಅಫಾರೆಸ್ಟೇಷನ್. ಅತಿಯಾದ ಜಾನುವಾರು ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಜಾಸ್ತಿ ಅನಿಮಲ್ನ ಕರ್ಕೊಂಡೋಗಿ ಹುಲ್ಲೆಲ್ಲ ಮೇಯಿಸೋದು ಅದರೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ನೀರನ್ನು ಯೋಜಿತವಾಗಿ ಬಳಸುವುದು, ಉಪಯೋಗದಲ್ಲಿ ಬಳಸಬೇಕು. ಚೆಕ್ ಡ್ಯಾಮ್ಸ್ ನಿರ್ಮಿಸುವುದು. ಇಷ್ಟೆಲ್ಲ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟು. ಇಷ್ಟನ್ನ ನೀವು ಕಂಪ್ಲೀಟಾಗಿ ಒಂದ್ಸಲಿ ನೋಡ್ಕೊಳ್ಳಿ, ಓದಿ. ಈ ಕ್ವಶನ್ ಇಂಪಾರ್ಟೆಂಟು. ಯಾವ ಕ್ವಶನ್ ಜಾಸ್ತಿ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಾಯಿಲ್ ಎರೋಷನ್ ಅಂದರೆ ಏನು ಬರ್ಕೋಬೇಕು. ಸಾಯಿಲ್ ಎರೋಷನ್
ಸಾಯಿಲ್ ಎರೋಷನ್, EROSION, ಸಾಯಿಲ್ ಎರೋಷನ್ ಅಂದರೆ ಏನು, ಕಾಸಸ್ ಅಂದರೆ ಏನು, ಎಫೆಕ್ಟ್ಸ್. ಇಷ್ಟು ನೋಡಪ್ಪ ಬೋರ್ಡ್ ಎಕ್ಸಾಮ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈ ಟಾಪಿಕ್ಕು 4 ಮಾರ್ಕ್ಸಿಗೆ ಪ್ರತಿ ಸಲಿನೂ ಕೇಳಿದ್ದಾರೆ, ಹಾಗೆಯೇ ಈ ವರ್ಷವೂ ಕೇಳುವ ಸಾಧ್ಯತೆ ತುಂಬಾ ಇದೆ. ಅದಕ್ಕಾಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಏನೇ ಡೌಟ್ ಇದ್ದರೂ ನಮ್ಮ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕಿ, ನಾವು ನಿಮಗೆ ಈ ಸಲ 10th ಬೋರ್ಡ್ ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ದಾರೆ ತುಂಬ ಸುಲಭ ಮಾಡಿಕೊಡ್ತೀವಿ. ಓಕೆನಾ? ನೀವು ಒಟ್ಟಿನಲ್ಲಿ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ಓಕೆ, ಏನೇ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ನಮ್ಮ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ನಾವು ನಿಮಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀವಿ. ಆಯಿತಾ? ನೀವೇನು ಚೆನ್ನಾಗಿ ಕ್ಲಾಸ್ ಕೇಳಬೇಕಷ್ಟೇ. ಓಕೆ, ಧನ್ಯವಾದಗಳು.